ಐಟಮ್ಸ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಚಿಕನ್ ಎತ್ಕೊಂಡಿದ್ದೀನಿ, ಚಿಕನ್ ಹಾಕ್ತಾ ಇದೀನಿ ಒಳಗಡೆ. ಟೇಸ್ಟ್ ಚೆನ್ನಾಗಿರೋದು, ಇಲ್ಲಾಂದ್ರೆ ಬಿರಿಯಾನಿ. ಅವ್ವ ಕಣ್ಣು ನಮ್ ಜೀವ ಕಣ್ಣು. ನಮಸ್ಕಾರ ಜಾಲಿ ಕನ್ನಡಿಗಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ರೆಸ್ಟ್ ಕೊಟ್ಟಿದ್ದೀನಿ. ಯಾಕಂದ್ರೆ ಇವತ್ತು ನಾನು ಬಿರಿಯಾನಿ ಮಾಡ್ತಾ ಇರೋದು. ಹೆಂಗ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಐಟಮ್ಸ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಚಿಕನ್, ಟೊಮೊಟೊ, ಈರುಳ್ಳಿ, ಪೆಪ್ಪರ್ ಪೌಡರು, ಮತ್ತೆ ಗಾರ್ಲಿಕ್ಕು, ಸ್ಪೈಸಸ್, ಮತ್ತೆ ಇದೇನಿದು ಗ್ರೀನ್ ಕಲರ್ ಪುದೀನ ಕೊತ್ತಂಬರಿ ಚಟ್ನಿ, ಬಿರಿಯಾನಿ ಮಸಾಲ, ಚಿಕನ್ ಮಸಾಲ. ಇವಾಗ ಇದ್ರಲ್ಲಿ ಎಣ್ಣೆ ಹಾಕ್ಬೇಕು. ಎಷ್ಟಾಗ್ಬೇಕು ಎಣ್ಣೆ? ಸಾಕಾ? ಎಣ್ಣೆ ಹಾಕಿದೀನಿ. ಈರುಳ್ಳಿ ಹಾಕ್ತಾ ಇದೀನಿ, ಮತ್ತೆ ಟೊಮೊಟೊ ಹಾಕ್ತಾ ಇದೀನಿ. ಸೊ ಇವಾಗ ಇದು ಒಂದು 5 ನಿಮಿಷ ಫ್ರೈ ಆಗ್ಬೇಕು. ಫ್ರೈ ಆಗಿ ಇವಾಗ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕಂತೆ. ಬಿಸಿ ಇದೆ ಗೈಸ್ ಇದು. ನೋಡಿ ಫ್ರೈ ಆಗಿದೆಲ್ಲ, ಇವಾಗ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕಿದು. ಚಿಕನ್ ಮಸಾಲ, ಬಿರಿಯಾನಿ ಮಸಾಲ ಎರಡು ಮಿಕ್ಸ್ ಮಾಡ್ಕೊಂಡಿದೀನಿ, ಅದನ್ನ ಹಾಕ್ತಾ ಇದೀನಿ. ಅದೊಂದು 2 ಟೇಬಲ್ ಸ್ಪೂನ್ ಹಾಕಿದೀನಿ. ಅದೆರಡು ಇದೆರಡು. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದಪ್ಪ ಬಿರಿಯಾನಿ. ಸೊ ಇವಾಗ ಇದನ್ನ ಒಂದು 5 to 10 ಮಿನಿಟ್ಸ್ ಬಿಟ್ಬಿಡೋಣ. ಅದೊಂದು ಸ್ವಲ್ಪ ಹೊತ್ತು ಕುದೀಲಿ, ಅದೆಲ್ಲ ಬಾಯ್ಲ್ ಆಗಲಿ. ರೈಸ್ ಇವಾಗ ಸ್ವಲ್ಪ ರೈಸ್ ಹಾಕಿದ್ದೀನಿ. ಅದನ್ನು ಸ್ವಲ್ಪ ಬಾಯ್ಲ್ ಆಗಬೇಕು, ಕುಕ್ ಆಗಬೇಕು. ಅದೆಷ್ಟೊತ್ತಾಗುತ್ತೆ? ಒಂದು 10 ನಿಮಿಷ ಆಗುತ್ತಾ? 10 ನಿಮಿಷ ಆಗುತ್ತಲ್ಲ, 10 to 15 ಮಿನಿಟ್ಸು. ನೋಡೋಣ ಟೇಸ್ಟ್ ಹೆಂಗಿರುತ್ತೋ ಏನೋ. ಇವಾಗ ಅದನ್ನ ಪ್ಲೇಟ್ ಇಟ್ಕೊಂಡು ಒಂದು 10 ನಿಮಿಷ ಅಲ್ಲಿ ಮಿಕ್ಸ್ ಮಾಡ್ಕೊತಾ ಇದೀನಿ, ತಂದೂರಿ ಮಾಡ್ಕೊಂಡು ಅಂದ್ಬಿಟ್ಟು. ಕೈ ತೊಳೆದಿದ್ದೀನಿ ಗೈಸ್, ಮತ್ತೆ ಕಮೆಂಟ್ ಎಲ್ಲ ಹಾಕ್ಬೇಡಿ ಕೈ ತೊಳೆದಿಲ್ಲ ಅಂತ. ಮಸಾಲ, ಗರಂ ಮಸಾಲ, ಮತ್ತೆ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕೊಂಡಿದೀವಿ. ನೀಟಾಗಿ ಮಿಕ್ಸ್ ಮಾಡಿದಾಯ್ತು. ಇನ್ನೊಂದು 5 to 10 ಮಿನಿಟ್ಸು ಮ್ಯಾರಿನೇಟ್ ಮಾಡೋಣ ಫ್ರಿಜ್ಜಲ್ಲಿ ಇಕ್ಕೋಣ. ಇದು ಸ್ವಲ್ಪ ಮ್ಯಾರಿನೇಟ್ ಆಗಿದೆ, ಅದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳೋಣ. ಆಯಿಲ್ ಹಾಕೋಣ. ಬಿರಿಯಾನಿ ಒಂದ್ ಕಡೆ ಮ್ಯಾರಿನೇಟ್ ಆಗಿರೋ ತಂದೂರಿ ಫ್ರೈ ಮಾಡ್ಕೊಂತ ಇದೀವಿ. ಇನ್ನು ಆಯಿಲ್ ಸ್ವಲ್ಪ ಡೀಪ್ ಫ್ರೈ, ಸ್ವಲ್ಪ ಫ್ರೈ ಮಾಡ್ಕೊಂಡು ನಾರ್ಮಲ್ ಆಗಿ, ಮತ್ತೆ ಅದನ್ನ ಗ್ರಿಲ್ಲಲ್ಲಿ ಮಾಡಬೇಕು. ಏನ್ ತಿಂದಿಲ್ಲ? ಬೆಳಗ್ಗೆ ತಿನ್ನಲ್ಲ ಚಿಕನ್ ಸರ್ ರೈಸು? ಒಂದ್ ಕಡೆ ನಾವು ಬಿರಿಯಾನಿ ಮಾಡೋ ಇದ್ರಲ್ಲಿದ್ದೀವಿ, ಇನ್ನೊಂದ್ ಕಡೆ ಎಷ್ಟು ಮಾಡ್ಬೇಕು ಹೆಂಗಿದೆ ಅಂತ ಅವರೇ ಹೇಳ್ಬೇಕು. ನೆಕ್ಸ್ಟ್ ಟೈಮ್ ನೀನೇ ಮಾಡ್ಬೇಕು ಅಂದ್ಬಿಟ್ಟು. ನೆಕ್ಸ್ಟ್ ಟೈಮ್ ನೀನೇ ಮಾಡ್ಬೇಕು. ಏನದು? ಅದೇನು ಹೇಳು. ತಿನ್ಬಿಟ್ಟು ಟೇಸ್ಟ್ ಆಗಿದೆ ಅಂತ ಹೇಳು. ನಿಜ ಹೇಳ್ತಿದ್ರೆ ಸುಳ್ಳು ಹೇಳ್ತೀರಾ? ಕರೆಕ್ಟ್ ಆಗಿದೆ. ಸೂಪರಾ? ಇದಿಲ್ಲ ಒಂದ್ಸತಿ ಸೂಪರ್ ಅಂತ ಹೇಳ್ಬಿಡು. ಇಲ್ಲಿ ನೋಡಿ, ಇಲ್ಲಿ ನೋಡು. ಓಕೆ, ಲಾಸ್ಟ್ ಫೈನಲಿ ಒಂದು ಲೆಮನ್ ಸ್ಕ್ವೀಸ್ ಮಾಡ್ತೀವಿ.
ಸೂಪರ್ ಆಗಿದೆ. ಸ್ಮೆಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿ ಬರ್ತಾ ಇದೆ. ನೋಡೋಣ ಹೆಂಗಿದೆ. ಇವಾಗ ನಾನು ಬಿರಿಯಾನಿನ ನಾನು ತಿನ್ಕೊಂಡು ಎಂಜಾಯ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ನನ್ನ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.